ನಮಸ್ಕಾರ ಸ್ನೇಹಿತರೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ಕೆಲಸಗಳನ್ನು ಮಾಡಬಾರದು. ಆ ಕೆಲಸಗಳನ್ನು ಮಾಡಿದರೆ ನಿಮ್ಮ ಎಲ್ಲಾ ಕೆಲಸಗಳಿಗೂ ಕೂಡ ವಿಘ್ನ ಬರುತ್ತದೆ. ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ಬೆಳಿಗ್ಗೆ ದಿನ ಚೆನ್ನಾಗಿ ಶುರುವಾದರೆ ಇಡೀ ದಿನ ಚೆನ್ನಾಗಿರುತ್ತದೆ. ಒಳ್ಳೆ ಶುರು ಮತ್ತು ಒಳ್ಳೆ ಮುಕ್ತಾಯ ಇದ್ದರೆ ಜೀವನ ಸುಖವಾಗಿರುತ್ತದೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ಕೆಲಸಗಳು ನಾವು ಮಾಡಿದರೆ ಮನೆಯಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ, ದರಿದ್ರ ಬರುತ್ತದೆ, ಮನೆಯಲ್ಲಿರುವ ದೇವರುಗಳು ಹೊರಟು ಹೋಗುತ್ತಾರೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಕೆಲವು ಕೆಲಸಗಳನ್ನು ಎದ್ದ ತಕ್ಷಣ ಮಾಡಬೇಕು, ಹಾಗೆ ಕೆಲವು ಕೆಲಸಗಳು ಮಾಡಲೇಬಾರದು. ಎಲ್ಲರೂ ಕೂಡ ಎದ್ದ ತಕ್ಷಣ ಒಂದು ಪದಾರ್ಥ ತಿನ್ನಬೇಕು. ಅದರಿಂದ ಜೀವನದಲ್ಲಿ ಎಂದೂ ಕೂಡ ಹಣದ ಕೊರತೆ ಬರುವುದಿಲ್ಲ. ಹಣಕ್ಕಾಗಿ ವರ್ಷವಿಡೀ ಓಡುವ ಪರಿಸ್ಥಿತಿ ಬರುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಈ ಒಂದು ಪದಾರ್ಥ ತಿಂದ ವ್ಯಕ್ತಿಯ ಮನೆಯಲ್ಲಿ ಹಣ ವೇಗವಾಗಿ ಬರುತ್ತದೆ. ಆ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಕೃಪೆ ಪಡೆಯುತ್ತಾನೆ. ತುಂಬಾ ಜನ ಮನೆಯಲ್ಲಿ ಹಣದ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಆದಾಯ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ನೀವು ಮಾಡುವ ಕೆಲವು ತಪ್ಪುಗಳು. ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ನಿಯಮಗಳು ಹಾಗೂ ಸೂಚನೆಗಳು ಕೊಡಲಾಗಿದೆ. ನಮ್ಮ ಹಿರಿಯರು ಆ ವಿಷಯಗಳನ್ನು ಯಾವಾಗಲೂ ಹೇಳುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಆ ವಿಷಯಗಳ ಬಗ್ಗೆ ಗಮನ ಕೊಡುತ್ತಿಲ್ಲ. ಯಾವಾಗ ಆದಾಯ ಕಡಿಮೆಯಾಗುತ್ತದೋ ಆಗ ಆ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಮನೆಗೆ ದರಿದ್ರ ಬರಲು ನಾವು ಮಾಡೋ ಕೆಲವು ತಪ್ಪುಗಳೇ ಕಾರಣ. ನಾವು ಮಾಡುವ ತಪ್ಪುಗಳು ನಮ್ಮ ಗೆಲುವಿಗೆ ಅಡ್ಡ ಬರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ತಪ್ಪುಗಳು ಮಾಡಿದರೆ ದರಿದ್ರವನ್ನು ನಾವೇ ಮನೆಗೆ ಕರೆದಂತೆ ಆಗುತ್ತದೆ. ಈ ವಿಡಿಯೋದಲ್ಲಿ ಆ ಕೆಲಸಗಳ ಬಗ್ಗೆ ನಾನು ತಿಳಿಸಿಕೊಡ್ತೀನಿ. ಹಾಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾವ ಪದಾರ್ಥ ತಿನ್ನಬೇಕು ಅಂತ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಮೊದಲನೇ ವಿಷಯ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಬೇಡಿ. ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡಿದರೆ ದರಿದ್ರ ಮತ್ತು ದುರದೃಷ್ಟ ಬರುತ್ತದೆ. ಎರಡನೇ ವಿಷಯ, ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನು ತಿನ್ನಬೇಡಿ. ತುಂಬಾ ಜನರಿಗೆ ಎದ್ದ ತಕ್ಷಣ ಅಥವಾ ಬೆಡ್ನಲ್ಲೇ ಕಾಫಿ, ಟೀ ಅಥವಾ ಏನಾದರೂ ತಿಂಡಿ ತಿನ್ನುವ ಅಭ್ಯಾಸ ಇರುತ್ತದೆ. ಇದು ದೊಡ್ಡ ತಪ್ಪು. ಶಾಸ್ತ್ರಗಳ ಪ್ರಕಾರ ಎದ್ದ ತಕ್ಷಣ ಹಲ್ಲು ಉಜ್ಜದೆ ಕಾಫಿ, ಟೀ ಅಥವಾ ಹಾಲು ಕುಡಿಯಬಾರದು. ಸ್ನಾನ ಮಾಡದೆ ತಿಂಡಿ ತಿನ್ನಬಾರದು. ತಿಂಡಿ ತಿನ್ನುವುದಕ್ಕೂ ಮುಂಚೆ ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸಬೇಕು. ಸೂರ್ಯದೇವರಿಂದಲೇ ನಮಗೆ ಅನ್ನ ಸಿಗುತ್ತದೆ. ಹಾಗಾಗಿ ಸೂರ್ಯದೇವರಿಗೆ ಕೃತಜ್ಞತೆ ಹೇಳದೆ ನಾವು ಊಟ ತಿನ್ನಬಾರದು. ಮೂರನೇ ಮುಖ್ಯವಾದ ವಿಷಯ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅದೃಷ್ಟವನ್ನು ನಿಂದಿಸಬಾರದು. ಮುಗಿದು ಹೋದ ಕತೆಗಳನ್ನು ನೆನೆಸಿಕೊಂಡು ಅದರ ಬಗ್ಗೆ ಚರ್ಚಿಸುತ್ತಾ ಕುಳಿತುಕೊಳ್ಳುವುದು ನಮಗೆ ಅಶುಭ ತರುತ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ದೇವರ ನಾಮಜಪ ಮಾಡಬೇಕು. ಆ ರೀತಿ ಮಾಡಿದರೆ ದಿನವೆಲ್ಲ ಶುಭವಾಗಿ ಇರುತ್ತದೆ. ನಾಲ್ಕನೇ ವಿಷಯ, ನಮ್ಮ ಶಾಸ್ತ್ರಗಳ ಪ್ರಕಾರ ಗಂಗಾಜಲ ತುಂಬಾ ಪವಿತ್ರವಾದುದು. ರಾತ್ರಿ ಮಲಗುವ ಮುಂಚೆ 1 ಲೋಟ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಬೆರೆಸಿ ನಿಮ್ಮ ತಲೆಯ ಹತ್ತಿರ ಇಟ್ಟುಕೊಂಡು ಮಲಗಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಿಟಿಕೆಯಷ್ಟು ಆ ನೀರನ್ನು ನಿಮ್ಮ ಹಾಸಿಗೆಯ ಮೇಲೆ ಸಿಂಪಡಿಸಿ ಉಳಿದ ನೀರನ್ನು ಕುಡಿಯಿರಿ. ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆ ವ್ಯಕ್ತಿ ರಾಜಭೋಗ ಅನುಭವಿಸುತ್ತಾನಂತೆ. ಗಂಗಾಜಲ ಎಂದೂ ಕೂಡ ಅಶುದ್ಧ ಆಗದು, ಹಾಗೆ ಅದು ಕೆಡುವುದು ಕೂಡ ಇಲ್ಲ. ಮರಣದ ಸಮಯದಲ್ಲಿ ಗಂಗಾಜಲ ಬಾಯೊಳಗೆ ಹಾಕಿದರೆ ಪಾಪಗಳು ನಶಿಸುತ್ತದೆ, ಆ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಐದನೇ ವಿಷಯ, ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀಕೃಷ್ಣ ಅಥವಾ ಹನುಮಂತನ ಫೋಟೋ ನೋಡಬೇಕು. ಬೆಳಿಗ್ಗೆ ಅವರ ದರ್ಶನ ಮಾಡುವುದರಿಂದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುತ್ತೀರಿ. ಬೆಳಿಗ್ಗೆ ಎದ್ದು ಹಾಸಿಗೆಯಿಂದ ಕಾಲು ಕೆಳಗೆ ಇಡುವ ಮುಂಚೆ ಭೂದೇವಿಗೆ ನಮಸ್ಕಾರ ಮಾಡಿ, ಅಮ್ಮ
ನಿನ್ನ ಮೇಲೆ ಕಾಲು ಇಡುತ್ತಿರುವುದಕ್ಕಾಗಿ ನನ್ನನ್ನು ಕ್ಷಮಿಸು ಎಂದು ಕೇಳಿದ ನಂತರ ನಿಮ್ಮ ಕಾಲನ್ನು ನೆಲದ ಮೇಲೆ ಇಡಿ. ಇದರಿಂದ ನಿಮಗೆ ಭೂಮಿ ಯೋಗ ಬರುತ್ತದೆ. ಸ್ನಾನ ಮಾಡಿದ ನಂತರ ಮೊದಲು ಮನೆಯಲ್ಲಿರುವ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಒಂದು ವೇಳೆ ನಿಮ್ಮ ಹಿರಿಯರು ಮನೆಯಲ್ಲಿ ಇಲ್ಲದಿದ್ದರೆ ಅವರ ಫೋಟೋಗೆ ನಮಸ್ಕಾರ ಮಾಡಿಕೊಳ್ಳಿ. ಈಗ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತ ಒಂದು ಮುಖ್ಯವಾದ ವಿಷಯ ತಿಳಿದುಕೊಳ್ಳೋಣ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಪದಾರ್ಥ ತಿನ್ನುವುದರಿಂದ ನಮಗೆ ಧನ ಪ್ರಾಪ್ತಿಯಾಗುತ್ತದೆ. ಮೊದಲನೆಯದಾಗಿ, ಮನೆಯಿಂದ ಹೊರಗೆ ಹೋಗುವ ಮುಂಚೆ 2 ಅಕ್ಕಿ ಕಾಳುಗಳನ್ನು ಬಾಯಲ್ಲಿ ಹಾಕಿಕೊಳ್ಳಿ. ಇದು ಲಕ್ಷ್ಮೀ ದೇವಿಯ ಕೃಪೆಯನ್ನು ಕೊಡುತ್ತದೆ. ಎರಡನೆಯದು, ದೇವರ ಫೋಟೋಗೆ ಇಟ್ಟಿರುವ ಹೂವಿನಿಂದ ಒಂದು ಹೂವಿನ ರೇಖೆ ಕಿತ್ತುಕೊಂಡು ನಿಮ್ಮ ಜೋಬ್ ಅಥವಾ ಪರ್ಸ್ ಒಳಗೆ ಇಟ್ಟುಕೊಳ್ಳಿ. ಅದು ದೇವರ ಆಶೀರ್ವಾದ ಎಂದು ಭಾವಿಸಿ. ಇದರಿಂದ ನೀವು ಮಾಡಲು ಹೋದ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗುತ್ತದೆ. ಮೂರನೆಯದು, ಯಾವುದಾದರೂ ಒಳ್ಳೆ ಕೆಲಸ ಮಾಡಲು ಹೋಗುವ ಮುಂಚೆ ಸ್ವಲ್ಪ ಸಿಹಿಯನ್ನು ತಿಂದು ಹೋಗಿ. ಬೆಳಗ್ಗೆ ಎದ್ದ ತಕ್ಷಣ ಸಿಹಿ ತಿನ್ನುವುದು ತುಂಬಾ ಶ್ರೇಷ್ಠ. ಹಾಗಾಗಿ 1-2 ಸಕ್ಕರೆ ಕಾಳುಗಳನ್ನಾದರೂ ಬಾಯಿಗೆ ಹಾಕಿಕೊಳ್ಳಿ. ಇದು ಜೀವನದಲ್ಲಿ ನಿಮಗೆ ಒಳ್ಳೆ ಅವಕಾಶಗಳನ್ನು ತರುತ್ತದೆ. ಹಾಗೆ ಆ ದಿನವೆಲ್ಲ ಕೂಡ ಸಿಹಿಯಾಗಿ ಇರುತ್ತದೆ. ಚಂದನ ಅಥವಾ ಗಂಧ ತುಂಬಾ ಶ್ರೇಷ್ಠ. ಹಾಗಾಗಿ ಸ್ನಾನ ಮಾಡಿದ ತಕ್ಷಣ ಚಿಕ್ಕ ಚೂರು ಗಂಧವನ್ನು ಹಣೆಗೋ ಅಥವಾ ಮೈ ಮೇಲೆ ಎಲ್ಲಾದರೂ ಹಚ್ಚಿಕೊಂಡರೆ ನೀವು ಕೂಡ ಗಂಧದಷ್ಟೇ ಪವಿತ್ರವಾಗುತ್ತೀರಿ. ನಿಮ್ಮ ಮೇಲೆ ದೇವರ ಕೃಪೆ ಇರುತ್ತದೆ. ಯಾರೂ ನಿಮಗೆ ಹಾನಿ ಮಾಡಲು ಆಗುವುದಿಲ್ಲ. ಮುಖ್ಯವಾಗಿ ಅಕಾಲ ಮರಣದಿಂದ ಕೂಡ ರಕ್ಷಣೆ ಸಿಗುತ್ತದೆ. ಸೂರ್ಯದೇವರಿಗೆ ಪ್ರತಿದಿನ ಆರ್ಘ್ಯ ಸಮರ್ಪಿಸಿದರೆ ಒಳ್ಳೆ ಆರೋಗ್ಯ ಹಾಗೂ ದೀರ್ಘಾಯಸ್ಸು ಬರುತ್ತದೆ. ನಿಮ್ಮ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತದೆ. ಮನೆಯಿಂದ ಹೊರಗೆ ಹೋಗುವ ಮುಂಚೆ ಸ್ವಲ್ಪ ಮೊಸರು ಸಕ್ಕರೆ ತಿಂದು ಹೋಗಬೇಕು. ಇದು ಶುಭ ಶಕುನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಪ್ರತಿದಿನ ಬೆಳಿಗ್ಗೆ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ. ಅದರಿಂದ ದೇವಿ ದೇವರುಗಳ ಕೃಪೆ ಸಿಗುತ್ತದೆ. ತುಳಸಿ ಇರುವ ಮನೆಯಲ್ಲಿ ಸುಖ ಸಮೃದ್ಧಿ ಇರುತ್ತದೆ. ಪ್ರತಿದಿನ ತಪ್ಪದೆ ಮನೆಯಲ್ಲಿ ಪೂಜೆ ಮಾಡಿ. ದೀಪ ಧೂಪ ಹಚ್ಚಿಡಿ. ಇದು ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹಾಗೂ ನೀರಸತ್ವವನ್ನು ಕೂಡ ಕಡಿಮೆ ಮಾಡುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ದೀಪ ನಿಮ್ಮ ಮನೆಯ ವಾಸ್ತು ದೋಷಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಮನೆಯಲ್ಲಿ ಬೆಳಿಗ್ಗೆ ಶಾಂತ ವಾತಾವರಣ ಇರಬೇಕು. ಕೆಲವು ಮನೆಗಳಲ್ಲಿ ಎದ್ದ ತಕ್ಷಣವೇ ಗಲಾಟೆಗಳು, ಕಿರುಚಾಟಗಳು, ಚರ್ಚೆಗಳು ಶುರುವಾಗುತ್ತದೆ. ಅಂತ ವಾತಾವರಣದಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ. ರಾತ್ರಿ ಎಷ್ಟೇ ಗಲಾಟೆ ನಡೆದಿದ್ದರೂ ಬೆಳಿಗ್ಗೆ ಎದ್ದ ತಕ್ಷಣ ಅದೆಲ್ಲವನ್ನೂ ಮರೆತು ಒಬ್ಬರ ಜೊತೆ ಮತ್ತೊಬ್ಬರು ಪ್ರೀತಿಯಿಂದ ಮಾತನಾಡಿ. ಸುಖ ಶಾಂತಿ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸವಿರುತ್ತಾಳೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ 2 ಅಂಗೈಗಳನ್ನು ನೋಡಿಕೊಳ್ಳಿ. ನಿಮ್ಮ ಕೈಗಳಲ್ಲಿ ತ್ರಿದೇವಿಗಳು ವಾಸವಿರುತ್ತಾರೆ. ಈ ರೀತಿ ಮಾಡುವುದರಿಂದ ತ್ರಿದೇವಿಗಳ ಆಶೀರ್ವಾದ ಸಿಗುತ್ತದೆ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಮನೆಯಲ್ಲಿ ಹಸು ಇದ್ದರೆ ಅದಕ್ಕೆ ನಮಸ್ಕಾರ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಮನೆಯಲ್ಲೊಂದು ಪುಟ್ಟ ಗೋಮಾತೆ ವಿಗ್ರಹ ಅಥವಾ ಫೋಟೋ ಇಟ್ಟುಕೊಂಡು ಅದನ್ನು ಪೂಜಿಸಿ. ಗೋಮಾತೆಯನ್ನು ಪೂಜಿಸಿದರೆ ಎಲ್ಲಾ ದೇವಾನು ದೇವತೆಗಳ ಕೃಪೆ ಸಿಗುತ್ತದೆ. ಮನೆಯಲ್ಲಿ ವಾರದಲ್ಲಿ ಕನಿಷ್ಠ ಪಕ್ಷ 1 ದಿನವಾದರೂ ಕರ್ಪೂರ ಹಚ್ಚಲೇಬೇಕು. ಅನ್ನದಾನ ತುಂಬಾ ಒಳ್ಳೆಯದು. ಹಾಗಾಗಿ ಯಾವಾಗಲೂ ಮಾಡಲು ಆಗದಿದ್ದರೂ ಕೂಡ ನಿಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನವಾಗಲಿ ಅಥವಾ ಹಬ್ಬಗಳ ದಿನವಾಗಲಿ ಈ ರೀತಿ ಯಾವುದೋ ಕೆಲವು ದಿನಗಳನ್ನು ವರ್ಷದಲ್ಲಿ ಆಯ್ಕೆ ಮಾಡಿಕೊಂಡು ಕೆಲವು ಬಡವರಿಗೆ ಅನ್ನದಾನ ಮಾಡಿ ಬನ್ನಿ. ಶುಕ್ರವಾರ ಸಂಜೆ 2 ಎಳ್ಳೆಣ್ಣೆ ದೀಪಗಳನ್ನು ಸಿದ್ಧಪಡಿಸಿಕೊಂಡು ಅದರಲ್ಲಿ 2 ಲವಂಗಗಳನ್ನು ಹಾಕಿ ನಿಮ್ಮ ಮನೆ ಮುಖದ್ವಾರದ ಮುಂದೆ ಇಟ್ಟುಬಿಡಿ. ಈ ರೀತಿ ಮಾಡಿದರೆ ದೇವರುಗಳು ಹಾಗೂ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತದೆ. ನೀವು ಪ್ರತಿ ಸಲ ಚಪಾತಿ ಮಾಡುವ ಮುಂಚೆ ತವ್ವೆ ಬಿಸಿಯಾದಾಗ ಅದರ ಮೇಲೆ 1 ಚಿಟಿಕೆ ಹಾಲನ್ನು ಸಿಂಪಡಿಸಿ. ಇದು ನಿಮ್ಮ ಅಡುಗೆ ಮನೆಯಲ್ಲಿರುವ ದೋಷಗಳು ಹಾಗೂ ಆಹಾರದಲ್ಲಿರುವ ದೋಷಗಳನ್ನು ನಿವಾರಿಸುತ್ತದೆ. ಮೊದಲು ತಯಾರಿಸಿದ ಚಪಾತಿಯನ್ನು ಹಸು, ನಾಯಿ ಅಥವಾ ಯಾವುದಾದರೂ ಪ್ರಾಣಿಗೋ ಪಕ್ಷಿಗೋ ಕೊಟ್ಟರೆ ತುಂಬಾ ಒಳ್ಳೆಯದು. ಪ್ರತಿದಿನ ಕೆಲವು ಧಾನ್ಯಗಳನ್ನು ಪಕ್ಷಿಗಳಿಗೆ ಹಾಕಿ.
ಇದು ನಿಮ್ಮ ಕುಂಡಲಿನಿ ದೋಷವನ್ನು ನಿವಾರಿಸುತ್ತದೆ. ಸೂರ್ಯ ಮುಳುಗಿದ ನಂತರ ಕಸ ಗುಡಿಸಬೇಡಿ. ಇದರಿಂದ ಮನೆಯಲ್ಲಿರುವ ಲಕ್ಷ್ಮೀದೇವಿ ಹೊರಟು ಹೋಗುತ್ತಾರೆ, ದರಿದ್ರ ದೇವತೆ ಆಗಮಿಸುತ್ತಾರೆ. ನೀವು ಊಟ ತುಂಬಿರುವ ತಟ್ಟೆ ಹಿಡಿದುಕೊಂಡಾಗ ಒಂದೇ ಕೈಯಲ್ಲಿ ಹಿಡಿದುಕೊಳ್ಳಬಾರದು, 2 ಕೈಗಳಲ್ಲಿ ಭಕ್ತಿಯಿಂದ ಹಿಡಿದುಕೊಳ್ಳಬೇಕು. ಇದರಿಂದ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಸಿಗುತ್ತದೆ. ಊಟ ತಿಂದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯಬಾರದು. ಕೈ ತೊಳೆಯುವುದಕ್ಕಾಗಿ ಬೇರೆ ಪಾತ್ರೆಯನ್ನು ಉಪಯೋಗಿಸಿ. ಎಂಜಿಲು ತಟ್ಟೆಯನ್ನು ಅಥವಾ ಲೋಟವನ್ನು ಅಥವಾ ತೊಳೆಯದೇ ಇಟ್ಟಿರುವ ಪಾತ್ರೆಗಳನ್ನು ನೇರವಾಗಿ ಸಿಂಕ್ ಒಳಗಡೆ ಹಾಕಿಬಿಡಿ. ಅದನ್ನು ಸ್ಟವ್ ಮೇಲೆ ಅಥವಾ ಸ್ಟ್ಯಾಂಡ್ ಮೇಲೆ ಇಡೋಕೆ ಹೋಗಬೇಡಿ. ಊಟ ತಿನ್ನುವ ಮುಂಚೆ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಊಟ ತಿನ್ನುವಾಗ ಮಧ್ಯದಲ್ಲಿ ಏಳುವುದು, ಮಾತನಾಡುವುದು, ಕೋಪ ಮಾಡಿಕೊಳ್ಳುವುದು ಮಾಡಬಾರದು. ಸಾಧ್ಯವಾದಷ್ಟು ಕುಟುಂಬದ ಜೊತೆ ಕುಳಿತುಕೊಂಡು ಊಟ ತಿನ್ನಿ. ರಾತ್ರಿ ಹಸಿ ಅಕ್ಕಿ ತಿನ್ನುವುದು ಅಥವಾ ಮೊಸರು ತಿನ್ನುವುದು ಶಾಸ್ತ್ರಗಳಲ್ಲಿ ನಿಷೇಧಿಸಲಾಗಿದೆ. ಊಟ ತಿನ್ನುವಾಗ ಪೂರ್ವ ಅಥವಾ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ತಿನ್ನಬೇಕು. ಚಪ್ಪಲಿ ಹಾಕಿಕೊಂಡು ಊಟ ತಿನ್ನಬಾರದು. ಮುಖ್ಯವಾಗಿ ಶುಭ ಕಾರ್ಯಗಳಲ್ಲಿ ಈ ತಪ್ಪು ಮಾಡಬಾರದು. ಹಾಗೆ ಚಪ್ಪಲಿ ಹಾಕಿಕೊಂಡಾಗ ಬ್ರಾಹ್ಮಣರು ಹಾಗೂ ಬೆಂಕಿಯನ್ನು ಮುಟ್ಟಬಾರದು. ನಿಮ್ಮ ಮನೆಯ ಪೊರಕೆ ಬೇರೆಯವರ ಕಣ್ಣಿಗೆ ಕಾಣಿಸದಂತೆ ಇಡಬೇಕು. ಪೊರಕೆಯನ್ನು ಮಂಚದ ಕೆಳಗಡೆ ಇಡಬಾರದು. ಮನೆ ಯಾವಾಗಲೂ ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಮುಖ್ಯವಾಗಿ ಮನೆಯ 4 ಮೂಲೆಗಳಲ್ಲಿ ಕಸ ಇರಬಾರದು. ಮನೆಯಲ್ಲಿ ಈಶಾನ್ಯ ಹಾಗೂ ವಾಯುವ್ಯ ದಿಕ್ಕುಗಳು ಖಾಲಿಯಾಗಿ ಇಟ್ಟಿರಬೇಕು. ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕುಗಳನ್ನು ಖಾಲಿಯಾಗಿ ಇಡಬಾರದು. ಮನೆಯಲ್ಲಿ ಬಾತ್ರೂಮ್ ಯಾವಾಗಲೂ ಕ್ಲೀನ್ ಆಗಿ ಇರಬೇಕು. ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಬಿರುಕು ಬಿಟ್ಟಿದ್ದರೆ ಅದನ್ನು ಕೂಡಲೇ ಸರಿಪಡಿಸಬೇಕು. ಗೋಡೆಗಳ ಮೇಲೆ ಬಿರುಕು ತುಂಬಾ ಅಶುಭ ಉಂಟು ಮಾಡುತ್ತದೆ. ದಕ್ಷಿಣ ದಿಕ್ಕಿನ ಕಡೆ ಕಾಲಿಟ್ಟು ಮಲಗಬಾರದು. ಹರಿದು ಹೋದ ಬಟ್ಟೆಗಳನ್ನು ಒಲಿಯದೆ ಹಾಗೆ ಹಾಕಿಕೊಳ್ಳಬಾರದು. ಉಗುರುಗಳನ್ನು ತುಂಬಾ ಉದ್ದವಾಗಿ ಬೆಳೆಸಬಾರದು. ಕೂದಲು ಸೀಳು ಬಿಟ್ಟಿದ್ದರೆ ಕೂಡಲೇ ಕತ್ತರಿಸಬೇಕು. ಹೆಚ್ಚಾಗಿ ಎಂಜಿಲು ಉಗಿಯಬಾರದು. ಮನೆಯಲ್ಲಿ ಹೊಲಸು ವಾಸನೆ ಬರಲು ಬಿಡಬಾರದು. ನಿಮ್ಮ ಮನೆಯಲ್ಲಿ ದೇವರ ಮನೆ ಇಲ್ಲದಿದ್ದರೆ ವಾಸ್ತು ನಿಪುಣರನ್ನು ಭೇಟಿಯಾಗಿ ಕುಂಡಲಿ ಪ್ರಕಾರ ದೇವರ ಮನೆಯನ್ನು ಏರ್ಪಾಟು ಮಾಡಿಕೊಳ್ಳಬೇಕು. ಒಂದೇ ದೇವರ ಚಿತ್ರಪಟಗಳನ್ನು 3ಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ದೇವರುಗಳ ಫೋಟೋಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ನಿಮ್ಮ ಲಾಕರ್ ಒಳಗಡೆ ಒಂದು ಚಿಕ್ಕ ಪೇಪರ್ ಅಥವಾ ಬಟ್ಟೆಯಲ್ಲಿ ದೇವರಿಗೆ ಅರ್ಚನೆ ಮಾಡಿದ ಅರಿಶಿನ ಹಾಗೂ ಕುಂಕುಮವನ್ನು ಕಟ್ಟಿ ಇಡಬೇಕು. ನೀವು ಲಾಕರ್ ಒಳಗಡೆ ಚಿನ್ನ ಇಟ್ಟಿದ್ದರೂ ಕೂಡ ಒಂದು ಬೆಳ್ಳಿ ನಾಣ್ಯ ಅಥವಾ ವಸ್ತು ಹಾಗೂ ತಾಮ್ರದ ವಸ್ತು ಅಥವಾ ತಾಮ್ರದ ನಾಣ್ಯವನ್ನು ತಪ್ಪದೇ ಇಟ್ಟಿರಬೇಕು. ಅದರ ಜೊತೆಗೆ ಪರಿಮಳ ಕೊಡುವಂತಹ ಕರ್ಪೂರ, ಏಲಕ್ಕಿ, ಲವಂಗ ಮುಂತಾದವುಗಳನ್ನು ಕೂಡ ಇಟ್ಟುಕೊಳ್ಳಬೇಕು. ಸಂಜೆ 5:15ರಿಂದ 7 ಗಂಟೆ ಮಧ್ಯದಲ್ಲಿ ಸ್ನಾನ ಮಾಡುವುದು, ನಿದ್ದೆ ಮಾಡುವುದು, ಗಲಾಟೆ ಮಾಡುವುದು, ಶಾಪಗಳು ಹಾಕುವುದು, ಕೆಟ್ಟ ಮಾತುಗಳನ್ನು ಆಡುವುದು ಮಾಡಬಾರದು. ನೀವು ಮಾಡಿದ ಅಧಿಕ ಪಾಪಗಳು ಬೇಗನೆ ಹೋಗಲು ಪ್ರತಿದಿನ ಹನುಮಾನ್ ಚಾಲೀಸಾ ಓದಬೇಕು ಅಥವಾ ಕೇಳಿಸಿಕೊಳ್ಳಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈಗ ನಾನು ಹೇಳಿದಂತಹ ಈ ನಿಯಮಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡರೆ ದರಿದ್ರ ನಿಮ್ಮ ಆಸುಪಾಸಿಗೂ ಕೂಡ ಬರುವುದಿಲ್ಲ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹೋಗೋಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು.